ಬಾಯ್ ಬಾಯ್ ಬಾಯ್. ಸೊ ಇವಾಗ ನಾವು ಫ್ರೂಟ್ಸ್ ತೊಗೊತಾ ಇದ್ದೀವಿ. ಫ್ರೂಟ್ ಬೇಕ್. ಇಶಾ ನಿಮ್ದೊಂದಿದೆ ಬನ್ನಿ ಗಿಫ್ಟ್, ಅದು ನಿಶುಂದು ಕೊಡೋಣ. ಅಲ್ಲಿ ಇದು ನನಗೆ ಅಂತ ಕೊಟ್ಟರು ಒಬ್ಬರು ಇಲ್ಲಿ ರೆಸಾರ್ಟಲ್ಲಿ. ಬಾಯ್ ಬಾಯ್ ಬಾಯ್. ಮನೆ ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ. ಬಾಯ್. ಹಾಂ ಆಯಿತು, ಓಕೆ ಗೈಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನೀವೆಲ್ಲರೂ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು. ಸಾಕಷ್ಟು ಜನಕ್ಕೆ ಅಂದ್ಕೊಂಡಿರ್ತೀರ ಈ ಕನ್ಸೀವ್ ಆಗಿದ್ದಾರೆ ಆಗಲೇ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನನಗೆ ಇವಾಗ 4 ಮಂತ್ಸ್ ರನ್ನಿಂಗ್ ಅಲ್ವಾ. ಲಾಸ್ಟ್ ಚೆಕಪ್ ಇದ್ದಾಗ ಅಂದರೆ 2 ಡೇಸ್ ಬ್ಯಾಕ್ ಚೆಕಪ್ ಇತ್ತು. ಆವಾಗ ಡಾಕ್ಟರ್ನ ಕೇಳಿದಾಗ ಇಲ್ಲ, ನೀವು ಆರಾಮಾಗಿ ಇನ್ನೂ 6-7 ಮಂತ್ಸ್ವರೆಗೂ ಓಡಾಡಿ ಸೇಫಾಗಿರಿ, ಅಷ್ಟೇ ಓಡಾಡ್ಬೋದು ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಡಾಕ್ಟರ್ ಪರ್ಮಿಷನ್ ಕೇಳಿಕೊಂಡೇ ಹೊರಡ್ತಿದ್ದೀವಿ. ಸೊ 1 ತಿಂಗ್ ಅಂದರೆ ನನಗೆ 3 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಹೋಗೇ ಇರಲಿಲ್ಲ, ಇದೇ ರೀಸನ್ಗೆ ಅಂತಲೇ ಟ್ರಾವೆಲ್ ಮಾಡಬಾರ್ದು ಅಂತ. ಸೊ ಇವಾಗ ಎಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡು ಡಾಕ್ಟರ್ ಕನ್ಸಲ್ಟ್ ಮಾಡಿ, ಆ್ಯಂಡ್ ನಂದು ಯಾವುದೇ ರೀತಿ ರಿಸ್ಕ್ ಪ್ರೆಗ್ನೆನ್ಸಿ ಇಲ್ಲ, ಸೇಫಾಗಿದೆ, ಆರಾಮಾಗಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೊರಟಿದ್ದೀವಿ ಆರಾಮಾಗಿ 2 ಕಾರಲ್ಲಿ. ಒಂದು ಕಾರಲ್ಲಿ ನಾವು ಹೋಗ್ತಾಯಿದ್ದೀವಿ, ನಾನು, ಅಣ್ಣ, ನಿಶಾ, ಪೂರ್ಣಿ. ಆ್ಯಂಡ್ ಇನ್ನೊಂದು ಕಾರಲ್ಲಿ ನಿಖಿಲ್ ಅವ್ರು ಹೋಗಿದ್ದಾರೆ. ಮುತ್ತಣ್ಣ, ನಿಖಿಲ್, ವಿನೋದ್ ನಂದಿ ಇಷ್ಟು ಜನ ಹೋಗಿದ್ದಾರೆ ಅವರು ಕಾರ್ ಚಾರ್ಜ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡ್ರಪ್ಪ ರಾಜ್ಕುಮಾರ್ದಿರ್ನ. ಏನು ನೀವೇನಿಲ್ಲಿ? ನಾನು ನೀನು ಟಿನ್ನಿಂಗ್. ಅದಕ್ಕೆ ಕೊಟ್ಟ ವೈಟ್ ಹಾಕು ಅಂತ. ಮಿಷನ್ ಟ್ವಿನ್ನಿಂಗ್. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಚಾನಲ್. ಹಾಂ, ನಮ್ಮೊಂದಿಗಿದ್ದಾರೆ ಎಲ್ಲರೂ, ಎಲ್ಲ ಪ್ರತಿಭೆಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ದೀವಿ. ಇವರು ಗೋವಾದಿಂದನೇ ನಡ್ಕೊಂಡು ಬಂದ್ಬಿಟ್ಟನಪ್ಪ. ಗೋವಾದಿಂದ ನಡ್ಕೊಂಡೇ ಬಂದ್ಬಿಟ್ಟವನೆ. ನೀನು ಅಮೆರಿಕದಿಂದ ನಡ್ಕೊಂಡೇ ಬಂದ್ಬಿಟ್ಟಿದ್ಯಲ್ಲಪ್ಪ. ನೀನು ಏನೇ ತಗೋತಾ ಇರೋದು ಮುತ್ತಣ್ಣ ಕ್ರಾಕ್ಸ್ನ. ಅದು ಏನ್ ಗೈಸ್ 8 ಸಾವಿರ 7 ಸಾವಿರ ಅದೆಷ್ಟು ಮುತ್ತು ಅಲ್ಲ 8 ಸಾವಿರ ಅಂತೆ ಗೈಸ್. ನಮ್ಮ ಪೂರ್ಣಿಮಾ ಅವರಿದ್ದಾರೆ. ಹಾಯ್ ಪೂರ್ಣಿಮಾ. ಓಕೆ ಗೈಸ್, ಇವಾಗ ನಾವು ಹಾಸನಿಂದ ಮುಂದೆ ಇದ್ದೀವಿ. ಇನ್ನೇನು ಒಂದು 70 ಕಿಲೋಮೀಟರ್ ಇದೆ ರೆಸಾರ್ಟಿಗೆ. ಸೊ ಇವಾಗ ನಾವು ಫ್ರೂಟ್ಸ್ ತೊಗೊತಾ ಇದ್ದೀವಿ. ಫ್ರೂಟ್ಸ್ ಬ್ರೇಕ್, ಹೆಲ್ದಿ ಬ್ರೇಕ್ ಇವಾಗ. ಆಮೇಲೆ ಸ್ವಲ್ಪ ತಂಗಿಗೆ ಮಧ್ಯರಾತ್ರಿ ಮಿಡ್-ನೈಟ್ ಅಲ್ಲೆಲ್ಲ ಯಾಕೋ ಹೊಟ್ಟೆ ಸಿಗ್ತದಂತೆ ಜಾಸ್ತಿ. ಅಂದರೆ ಹಸಿದ್ರೆ ಇನ್ ಕೇಸ್ ಫ್ರೂಟ್ಸ್ ತೊಗೊಂಡೋದ್ರೆ ತಿನ್ಬೋದಲ್ಲ ಅಂದ್ಬಿಟ್ಟು ಫ್ರೂಟ್ಸ್ ತೊಗೋತಾ ಇದ್ದೀವಿ. ಹಾಗೆ ಎಳ್ನೀರು ಕುಡಿತಾ ಇದ್ದೀವಿ. ಯಾರ್ಯಾರಿಗೆ ಎಳ್ನೀರ್ಬೇಕು? ಇವರೆಲ್ಲ ಬಾಯ್ಸ್ ಒಂದು ಕಾರ್ಗೆ ಹೋಗ್ಬಿಟ್ಟು ಫುಲ್ಲು ಮಜಾ ಮಾಡ್ತಾವ್ರೆ. ಯೋಯೋ ಫೀಲ್. ನಾವು ನಮ್ಮ ತಂಗಿದಿರ್ನ ಕರ್ಕೊಂಡು ಹೋಗ್ತಾ ಇದೀವಿ, ಮಜಾ ಮಾಡ್ಕೊಂಡ್ ಬರ್ತಾವ್ರೆ. ನಮ್ಮ ನಂದಿಶಾ, ನೀನು ಹಲ್ಲುಚ್ಲಿಲ್ಲ, ಮಕ ತೊಳಿಲಿಲ್ಲ, ಒಂದ್ ಶರ್ಟು ಒಂದ್ ಪ್ಯಾಂಟ್ ಸಿಗಾಕೊಂಡು ಹತ್ಬಿಟ್ಟ ಕಾರ. ಹಂಗೆ ಹತ್ಬಿಟ್ಟ. ಟೈಮ್ ಆಗೋಯ್ತು. ಅವ್ರ ಭಾವ ಕರೆದ್ರು ಅಂದಿದ ತಕ್ಷಣ ಅವ್ರ ಭಾವನ ಜೊತೆ ಹತ್ಬಿಟ್ಟ ಹಂಗೆ. ಗೋವಾಗ್ ಬಂದಿದ್ದೀರಾ, ಕುಡಿರಿ. ಅಲ್ಲ ಬಸ್ರಿ ನಾನಾ ಇವರು ನನಗೆ. ನಾವು ಹೇಳಿದು ಕಾಯ್ತಾ ಕೂತಿದ್ದೀವಿ, ತಗೊಳ್ಳಿಲ್ಲ. ಸೊ ಇವಾಗ ನಾವು ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲೊಂದು ಕ್ಯೂಟ್ ವೆಲ್ಕಮ್ ನೋಟ್ ಹಾಕಿದ್ದಾರೆ. ವೆಲ್ಕಮ್ ಇಲ್ಲ ಸೀಕ್ರೆಟ್ ವಿಲೇಜ್ ಮಿಸ್ ಮಧುಗೌಡ. ನಿಮ್ದು ಯಾರ್ದು ಹಾಕಿಲ್ಲ, ನೀವೆಲ್ಲ ಹೋಗ್ಬೋದು ಮನೆಗೆ. ಫುಲ್ ಸಖತ್ ಇಷ್ಟ ಆಯ್ತು ನನಗೆ. ಮೇ ಬಿ ಇದು ಫುಲ್ ವ್ಯೂ ಸಕ್ಕತ್ತಾಗಿದೆ. ನಿನ್ನ ಜೀಪ್ ಮಾಡ್ಬೇಕು ನಾನು, ಅದಕ್ಕೆ ಈವ್ನಿಂಗ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ದೊಡ್ಡ ಸೀಸನ್ ಅಂತಿರೋ ಟೈಮಲ್ಲಿ ಸೀಸನ್ ಬಂದಿದೆ. ಏನಪ್ಪ ಸಮಾಚಾರ ನಿಖಿಲ್ ರವೀಂದ್ರ? ಏನು ಸಮಾಚಾರ? 2 ಬೊಟ್ಟು. ಬೇಗ ಕುಡ್ಕೊಂಡು ಊಟಕ್ಕೆ ಹೋಗೋಣ. ಯಾರು ತೆಗಿತಾ ಇದೆಯೋ?
ಭೋಜನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. Yes, ಯಾರ್ಯಾರಿಗೆ ಏನೇನು ಬೇಕೆಲ್ಲ ಹೊಟ್ಟೆ ತುಂಬ ಹಾಕೊಂಡು ತಿನ್ರಿ. ಎಲ್ಲ ವೆರೈಟಿ ಇದೆ. ನಿಶಾ ಅವ್ರು ಏನಪ್ಪ ತಿಂದದ್ದು? ಅನ್ನ ಸಾರು ಉಂಟು. ಅನ್ನ ಸಾಂಬಾರು. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಕ್ರೊಕೊಡೈಲ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಆಮೇಲೆ ಇದು ಏನು ಲೋಟೈಸ್. ಪಾನಿಪುರಿ ಎಲ್ಲ ಸ್ನ್ಯಾಕ್ಸ್ ನಿಂಗೋಸ್ಕರ ಕಾಯ್ತೈತೆ. ಬಾ ಬಾ ಬಾ. ಏನು ಗೈಸ್, ನಾವು ಮಲಗಿದ್ವಿ. ಫ್ರೈಸ್ ಇರುತ್ತೆ, ಅದಿರುತ್ತೆ. ಅಲ್ಲಿ ಮೈಸೂರು ಬೋಂಡ ಒಂದಿರಂತೆ ಕೆಳಗಡೆ. ನೀನು ನೋಡ್ಕೊ ಬರೋಕೆ ಹೋಗಿರ್ತೀವಿ. ಎಲ್ಲಂತೆ ಕೆಳಗಡೆ ಎಲ್ಲಂದ್ರೆ ಏನೋ ಹಿಂದಿಲಿ ಏನೋ ಹೇಳಿದ್ರು. ಮತ್ತೆ ಓಕೆ ಅಂದ್ರೆ ಮೈಸೂರು ಬೋಂಡ ಅದು. ಗುಡ್ ಮಾರ್ನಿಂಗ್. ಖಾಲಿ ಆಗಿರೋ ಪ್ಯಾಕೆಟ್ ಇಟ್ಕೊಂಡು ಏನಪ್ಪ ಮಾಡ್ತಾ ಇದೀಯಾ? ಅದೈತೆ ಇದು 2 ಕೊಟ್ಟಿದ್ರಾ? ಓಕೆ ಓಕೆ. ಈ ಚಾಕ್ಲೇಟ್ಸು, ಈ ಗಿಫ್ಟ್ಸು. ನಿಶಾ ನಿಮ್ದೊಂದಿದೆ, ಬನ್ನಿ ಗಿಫ್ಟ್. ಅದು ನಿಶೊಂದು ಕೊಡೋಣ ಅಲ್ಲಿ. ಇದು ನನಗೆ ಅಂತ ಕೊಟ್ಟರು ಒಬ್ರು ಇಲ್ಲಿ ರೆಸಾರ್ಟಲ್ಲಿ ವೈಫ್. ಸೊ ಚಿಕ್ಕಮಂಗ್ಳೂರವ್ರೆ ಅಂತೆ. ಇವಾಗ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಗಿಫ್ಟ್ಸ್ನ. ವಾಟ್ ಈಸ್ ದಿಸ್ ಆ್ಯಂಡ್ ವಾಟ್ ಈಸ್ ದ್ಯಾಟ್? ಇದೇನು ಲವ್ ಈಸ್ ಮೈ ಆ್ಯಂಗಲ್ ಅಂತೇನೋ ಇದೆ. ಶೋ ಪೀಸ್ ಏನೋ. ಹಿಂಗ್ ತಿರ್ಗ್ಸು, ಫ್ರಂಟ್ ಫ್ರಂಟ್. ಚೆನ್ನಾಗಿದೆ. ಅಲ್ಲಿ ಅವಳು ತೆಗಿಯಕೈತೆ, ತಡ್ಕೊಳಕೈತಲ್ಲ. ಗಣಪತಿಯೇ ಗಜಮುಖನೇ. ಹಾ, ಚೆನ್ನಾಗಿದೆ. ಥ್ಯಾಂಕ್ ಯು. ನಂಬಿದವರ ಪಾಲಿನ ಕಲ್ಪತರುಣಿ. ಈ ತರ ಯಾವಾಗ ಕಲ್ತಿದ್ರಿ ನೀವು? ಪ್ರೇಯರ್. ಥ್ಯಾಂಕ್ ಯು. ಅಷ್ಟೇ ಗೈಸ್. ಇವಾಗ ನಾವು ಫ್ಲೋಟಿಂಗ್ ಬ್ರಂಚ್ ಮಾಡ್ತಾ ಇದ್ದೀವಿ. ನಾನು, ಮುತ್ತಣ್ಣ, ನಂದಿ, ಪೂರ್ಣಿ, ವಿನೋದ, ನಿಖಿಲ್ ಅವರು ಎಲ್ಲರೂ. ನಿಶಾ ಅವರು ಪೂಲಿಗೆ ಬರಂಗಿಲ್ಲ, ಪೂಲಿಗೆ ಬಂದಿಲ್ಲ ಇವಾಗ. ಸೊ ದೋಸೆ ನೋಡಿಲಿ ಬಿಡೋಣ, ತೋರಿಸ್ತೀನಿ. ಜನರೇ ಹೇಳಿ, ಜನರಿಗೆ ದೋಸೆನ ಪ್ಯಾನ್ಕೇಕ್ ನೀವೇ ಹೇಳಿ ಪ್ಲೀಸ್. ಅಣ್ಣ ನಿಮ್ಮ ಪ್ರಕಾರ ದೋಸೆ ಅಲ್ವಾ? ಸೆಟ್ ದೋಸೆ. ಓಕೆ, ಇವಾಗ ನಾನು ಇಲ್ಲಿರೋ ಫ್ರೂಟ್ಸು ಮತ್ತು ಜ್ಯೂಸ್ ಮಾತ್ರ ಕುಡಿತಾ ಇದ್ದೀನಿ ಅಷ್ಟೇ. ನಾನು ಬಿದ್ದಿರೋದಿಲ್ಲಿ ಕಿಡ್ಸ್ ಪೂಲ್ಗೆ ಗೈಸ್. ದೊಡ್ಡ ಪೂಲ್ಗೆ ಹೋಗಿ ನೋಡಿ ಎಷ್ಟು ಕಾಣಿಸ್ತೈತೆ. ಮುಳುಗೂ ಇಲ್ಲ, ಸುಮ್ಮನೆ ನಿಂತಿದ್ದೀನಿ ಅಷ್ಟೇ ಇಲ್ಲೇ ಪಕ್ಕದಲ್ಲೇ. ಸೊ ಈ ದೋಸೆ ಎಲ್ಲ ಅಂತ ಹೇಳ್ಬಿಡ್ಲಿ. ಬಿಡೋಣ, ದೋಸೆನೇ ಅದು. ತಿನ್ನುವ ದಬಕೊಂಡು ಬಿಡುವ ಈಗ. ಹಾರ್ಸ್ ರೈಡ್ ಮಾಡ್ತಾ ಇದ್ದಾರೆ. ಏನಿದಾನ? ಓಕೆ, ಇವಾಗ ಮದನ ಅವರು ರಾಕಿ ಅಂತ ಅದ್ರ ಹೆಸರು. ಬಾಯ್. ಅದೇ ಬರುತ್ತಾ? ಏ ಹಂಗೆ ಕರ್ಕೊಂಡು ಓಡ್ಬಿಡ್ಬೇಕೀಗ. ನೆಕ್ಸ್ಟ್ ಯಾರಪ್ಪ ಹೋಯ್ತೀರಾ? ನೆಕ್ಸ್ಟ್ ಯಾರು? ಏನ್ ತಿಂತೀರಾ? ನೀವೇನ್ ತಿಂತೀರಾ? ನಾನು ಅದನ್ನ ತಿಂತೀನಿ. ಒಬ್ರು ಈ ಅಂಗಡಿಯಿಂದ ಮಾಡಿ ಪ್ಲೀಸ್. ನಾನು ರಿವೀಲ್ ಮಾಡಿಲ್ಲ. ಪ್ರೈವಸಿ ಸ್ವಲ್ಪ ಬ್ಯಾಕ್ ಹೋಗಿ ಪ್ಲೀಸ್. ನಿಮ್ಮ ಹೆಸರು? ನಿಶಾಂತ್. ಇವ್ರ ಹೆಸರು? ನನ್ನ ಬಾಯ್ ಫ್ರೆಂಡ್ ಬೈತಾರೆ, ಪರ್ಮಿಷನ್ ಇಲ್ಲದೆ ಎಲ್ಲ ಮಾಡಬೇಡಿ. ಮಧು. ಯಾಕೆ ಇಷ್ಟೊಂದು ದಪ್ಪ ಇದ್ದೀರಾ? ನಿಮ್ಮ ಹುಡುಗಿನೇ ಸ್ವಲ್ಪ ದಪ್ಪ ಇದ್ದಾರೆ. ನಾನು ಚಿನ್ನದರ ಅವಳಿಗೆ ಕೊಡ್ತೀನಿ ಅದಕ್ಕೆ. ನಾನು ಯಾವಾಗ ನಿಮ್ಮ ಹುಡುಗಿ ಅದೇ? ನಮ್ಮ ಫಸ್ಟ್ ಮೀಟ್ ಇದು ಬೇಬಿ. ವೇಟರ್ ವೇಟರ್
ಪ್ಲೀಸ್ ಬ್ರಿಂಗ್ ಫುಡ್ ಯಾ ಸಕಾಲ ಬರ್ತಿದೆ ಓಕೆ మరి ಫುಡ್ ತಕೊಳ್ಳೋಣ ಈ ತರ ಮುಸ್ತಾಫಾ ಯಾಕೋ ಏಯ್ ಏ ತೆಗಿರಿ ಒಂದು ಫೋಟೋ